ಇನ್ನು ಕಳಬಗೆರೆ ಶೂಟೌಟ್ ಪ್ರಕರಣದ ಆರೋಪಿಗಳ ಬಂಧನದ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿದ ಪೂರ್ವ ವಲಯದ ಹೆಚ್ಚುವರಿ ಆಯುಕ್ತ ಹೇಮಂತ್ ನಿಂಬಾಳ್ಕರ್ ಶ್ರೀನಿವಾಸ್ ಹೆಸರಿಸಿದ ಎಲ್ಲ ವ್ಯಕ್ತಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. ಶೂಟೌಟ್ ಕೇಸ್ನಲ್ಲಿ ಈಗಾಗಲೇ ಹಲವರನ್ನ ಬಂಧಿಸಲಾಗಿದ್ದು ಶ್ರೀನಿವಾಸ್ ಹೆಸರಿಸಿದ ಎಲ್ಲರ ವಿರುದ್ಧವೂ ತನಿಖೆಯನ್ನು ನಡೆಸಲಾಗುತ್ತೆ ಅಂತ ಹೇಳಿದ್ದಾರೆ. ಶೂಟೌಟ್ ಕೇಸನ್ನು ತನಿಖೆ ಮುಂದುವರಿಸಲಾಗಿದೆ. ಅದು ಹಂತ ಹಂತದಲ್ಲಿ ಈ ಥರ ಭಾಳಷ್ಟು ಮಾಹಿತಿಗಳು ಮುಂದೆ ಬಂದಿದೆ, ಭಾಳಷ್ಟು ಆ್ಯಂಗಲ್ಗಳು ಇದ್ದಾವೆ, ಭಾಳಷ್ಟು ಸುಳಿವುಗಳು ಇದ್ದಾವೆ. ಆ ಪ್ರಕಾರ ಆ ತನಿಖೆಯನ್ನು ಆಮೇಲೆ ವಿಕ್ಟಿಮ್ ಈಗಾಗಲೇ ಮ್ಯಾಜಿಸ್ಟ್ರೇಟ್ಗೆ ಕೊಟ್ಟಿದ್ದ ಸ್ಟೇಟ್ಮೆಂಟ್ ಇದೆ. ಆ ಹಿನ್ನೆಲೆ ಏನಿದೆ, ಕೇಸಿಗೆ ಹಿನ್ನೆಲೆ ಏನಿದೆ ಅದು ಕೂಡ ತನಿಖೆ ನಡೀತಾ ಇದೆ. ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಮುಂದೆ, ಹಾಸ್ಪಿಟಲ್ ಡಾಕ್ಟರ್ ಮುಂದೆ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಆ ಒಂದು ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡಿದ್ದಾರೆ. ಸ್ಟೇಟ್ಮೆಂಟ್ ಬಂತು. ಈಗ ಆ ಸ್ಟೇಟ್ಮೆಂಟ್ ಅಫಿಷಿಯಲ್ ಕಾಪಿ ನಮಗೆ ಕಮ್ಯುನಿಕೇಟ್ ಆಗಿದೆ, ತನಿಖಾಧಿಕಾರಿಗಳಿಗೆ ಕಮ್ಯುನಿಕೇಟ್ ಆಗಿದೆ. ಅದರಲ್ಲಿ ಇರ್ತಕ್ಕಂಥ ಮಾಹಿತಿಗಳನ್ನು ಕೂಡ ಪರಿಶೀಲನೆ ಮಾಡಿ ಮುಂದಿನ ಕ್ರಮ ತಗೊಳ್ಳಲಾಗುತ್ತೆ. ಇಲ್ಲ, ಈಗ ನನ್ನ ಹತ್ರ ಸ್ಟೇಟ್ಮೆಂಟ್ ಇಲ್ಲ, ಸ್ಟೇಟ್ಮೆಂಟ್ ನೋಡ್ಕೊಂಡು ನಾನು ಹೇಳ್ತೀನಿ ಬೇಕಾದ್ರೆ. ಯಾರ್ಯಾರ್ದು ಹೆಸರು ಹೇಳಿದ್ದಾರೆ ಅವರ ಬಗ್ಗೆ ಕುಲಂಕುಷವಾಗಿ ತನಿಖೆ ಮುಂದುವರಿಸ್ತೀವಿ. ವಿಕ್ಟಿಮ್ ಹೇಳಿದ್ದ ಯಾರ್ಯಾರು ಹೆಸರು ವಿಕ್ಟಿಮ್ ಹೇಳಿದ್ದಾರೆ ಆ ಎಲ್ಲ ವಿಷಯದಲ್ಲಿ ತನಿಖೆ ಮುಂದುವರಿಸ್ತೀವಿ. ತನಿಖೆಯಲ್ಲಿ ಏನಾಗುತ್ತೆ ಅದು ಹೇಳಿ ಹೇಳಲಿಕ್ಕೆ ಆಗೋದಲ್ಲ. ಈ ಕೇಸಿನ ತನಿಖೆ ಸೂಕ್ಷ್ಮವಾಗಿ ಹಾಗೂ ಒಂದು ವಿಶೇಷವಾದ ತಂಡ ರಚಿಸಿ ಮುಂದುವರಿಸಲಾಗಿದೆ. ಅದಕ್ಕೆ ಆ ಕೇಸಲ್ಲಿ ತನಿಖೆ ಒಂದು ಹಂತಕ್ಕೆ ಬಂದ ಮೇಲೆ ತಮ್ಮ ಮುಂದೆ ಮತ್ತೆ ಬರ್ತೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್. ಈಗ ಲೈವ್ ಇದ್ದಾರೆ. ವಿಷ್ಣು ಪ್ರಸಾದ್, ಹೇಮಂತ್ ನಿಂಬಾಳ್ಕರ್ ಅವರು ಹೇಳ್ತಾ ಇದ್ರು ಶ್ರೀನಿವಾಸ್ ತನ್ನ ಹೇಳಿಕೆಯಲ್ಲಿ ಉಲ್ಲೇಖ ಮಾಡಿದಂತಹ ಪ್ರತಿಯೊಬ್ಬರ ವಿರುದ್ಧ ಕೂಡ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ ಅಂತ. ಅದರಲ್ಲಿ ವಿಶ್ವನಾಥ್ ಹೊರತುಪಡಿಸಿ, ಯಲಹಂಕ ಶಾಸಕ ವಿಶ್ವನಾಥ್ ಹೊರತುಪಡಿಸಿ ಎಲ್ಲರ ಬಂಧನ ಕೂಡ ಆಗಿದೆ. ಸೊ ಈಗ ಮುಂದಿನ ಸರದಿ ವಿಶ್ವನಾಥ್ ಅವರನ್ನ ಕೂಡ ವಿಚಾರಣೆಗೆ ಒಳಪಡಿಸಲಾಗುತ್ತಾ, ಹೇಗೆ ವಿಷ್ಣು ಪ್ರಸಾದ್, ಏನು ಮಾಹಿತಿ ಸಿಗ್ತಾ ಇದೆ? ಹೌದು ಅಮರಪ್ರಸಾದ್, ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಟಿವಿ9ಗೆ ಸ್ವತಃ ಕಡಬಗೆರೆ ಶ್ರೀನಿವಾಸ್ ಸಹಿತ ಹೇಳಿಕೆಯನ್ನು ನೀಡುವಂಥ ಕೆಲಸವನ್ನು ಕೂಡ ಮಾಡಿದರು. ಅದರಲ್ಲಿ ಪ್ರಮುಖವಾಗಿ 3 ಹೆಸರನ್ನ ಆತ ಮೆನ್ಷನ್ ಕೂಡ ಮಾಡಿದರು. ಒಂದು ಸೀನಾ ಹಾಗೂ ಮತ್ತು ಸೀನಾ ಇರ್ಬೋದು ಮತ್ತು ಬಬೂನ್ ಇರ್ಬೋದು, ಜೊತೆಗೆ MLA ಅವರ ಹೆಸರನ್ನು ಸಹಿತ ಆತ ಉಲ್ಲೇಖ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದ. ಆದರೆ ಇದನ್ನು ಇಂಡೈರೆಕ್ಟಾಗಿ ಈಗಾಗಲೇ ನಗರ ಪೊಲೀಸ್ ಆಯುಕ್ತರು ಇವತ್ತು ಹೇಳಿಕೆಯನ್ನು ನೀಡುವಂಥ ಕೆಲಸವನ್ನು ಕೂಡ ಮಾಡಿದರು. ಏನಂದರೆ ಆತ ಕೇವಲ ನಿಮ್ಮ ಹತ್ರ ಹೇಳಿಕೆ ನೀಡಿರೋದು ಮಾತ್ರ ಅಲ್ಲದೆ ಮ್ಯಾಜಿಸ್ಟ್ರೇಟ್ ಮುಂದೆನೂ ಸಹಿತ ಈ ಸಂಪೂರ್ಣ ಹೇಳಿಕೆಯನ್ನು ಆತ ದಾಖಲಿಸಿದ್ದಾನೆ. ಅದಕ್ಕೆ ಸಂಬಂಧಪಟ್ಟಂತೆ ಆತ ಯಾರೆಲ್ಲ ಹೆಸರುಗಳನ್ನು ಹೇಳಿದ್ದಾನೆ ಅವರ ಎಲ್ಲರ ವಿರುದ್ಧ ಕ್ರಮವನ್ನು ನಾವು ತೆಗೆದುಕೊಳ್ತೀವಿ ಅನ್ನೋದನ್ನು ಸ್ವತಃ ಹೇಮಂತ್ ನಿಂಬಾಳ್ಕರ್ ಅವರು ಇವತ್ತು ಮಾಧ್ಯಮಗಳ ಮುಂದೆ ಬಿಚ್ಚಿಡುವಂತಹ ಕೆಲಸವನ್ನು ಕೂಡ ಮಾಡಿದರು. ಮತ್ತು ಇವತ್ತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ 4 ಬಂಧಿಸುವಂತಹ ಕೆಲಸವನ್ನು ಈಗ ಪೊಲೀಸರು ಮಾಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಬಸವ ಹಾಗೂ ನಾಗ ಅಂತೇಳಿ ಏನು ಬಂಧಿತ ಆಗಿರುವಂತಹ ಆ ಬಸವ ನಾಗ ವಿರುದ್ಧ ಈಗ ಸಾಕಷ್ಟು ಅನುಮಾನಗಳು ಎಡೆ ಮಾಡಿಕೊಡ್ತಿರುವಂಥದ್ದು. ಯಾಕಂತಂದರೆ ಪ್ರತಿ ಬಾರಿ ಪ್ರೆಸ್ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ಪೊಲೀಸರು ಸಾಕಷ್ಟು ಅವರ ಬಳಿಯಿಂದ ವಶಪಡಿಸಿಕೊಂಡಂತಹ ಮಾರಕಾಸ್ತ್ರಗಳಿರ್ಬೋದು, ವಾಹನಗಳಿರ್ಬೋದು ಮತ್ತು ಅವರ ಮೊಬೈಲ್ಗಳನ್ನು ಮಾತ್ರ ತೋರಿಸುವಂಥ ಕೆಲಸವನ್ನು ಕೂಡ ಮಾಡ್ತಿದ್ರು. ಆದರೆ ಇವತ್ತಿನ ಪ್ರೆಸ್ ಮೀಟಲ್ಲಿ ಪೊಲೀಸರು ಪ್ರಮುಖವಾಗಿ ತೋರಿಸಿರುವಂಥದ್ದು ಒಂದು ಹೆಲ್ಮೆಟ್ ಇರ್ಬೋದು, ಮತ್ತು ಒಂದು ಜೊತೆ ಶೂ ಇರ್ಬೋದು, ಮತ್ತು ಬ್ಲ್ಯಾಕ್ ಜರ್ಕಿನು ಹಾಗೂ ಒಂದು ಗನ್ ಮತ್ತು 6 ಸಜೀವ ಗುಂಡುಗಳನ್ನು ತೋರಿಸಿರುವಂಥದ್ದು. ಅಂದರೆ ಇದನ್ನು ನೋಡೋದಾದರೆ ಪ್ರಮುಖವಾಗಿ ಇಲ್ಲಿ ಸಾಕಷ್ಟು ಅನುಮಾನಗಳು ಎಡೆ ಮಾಡಿಕೊಡುವಂಥದ್ದು. ಏನಂತಂದರೆ ಈ ಪ್ರಕರಣದಲ್ಲಿ ಕಡಬಗೆರೆ ಸೀನಾ ಅವರ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಬೈಕ್ನಲ್ಲಿ ಬಂದಂತಹ 2 ದುಷ್ಕರ್ಮಿಗಳು ದಾಳಿಯನ್ನು ಕೂಡ ಮಾಡಿದರು. ಅವರಿಗೆ ಮೊದಲು ಕಬ್ಬಿಣದ ರಾಡ್ನಿಂದ ಹೊಡೆದು ಅದಾದ ಮೇಲೆ ಅವರಿಗೆ ಗನ್ನಿಂದ ಶೂಟ್ ಮಾಡಿದರು. ಪೊಲೀಸರು ಇವತ್ತು ಸಹಿತ ಆ ಎಲ್ಲ ಐಟಮ್ಗಳನ್ನು ತೋರಿಸುವಂತಹ ಕೆಲಸವನ್ನು ಕೂಡ ಮಾಡಿದರು. ಮೊದಲನೇದಾಗಿ ಕೃತ್ಯಕ್ಕೆ ಬಳಸಿದಂತಹ ಬೈಕ್ನಲ್ಲಿ ಓರ್ವ ವ್ಯಕ್ತಿ ಬ್ಲ್ಯಾಕ್ ಹೆಲ್ಮೆಟ್ ಧರಿಸಿದ್ದ ಅನ್ನೋ ಒಂದು ಮಾಹಿತಿ ಈಗಾಗಲೇ ನಮಗೆಲ್ಲ ಸಿಕ್ಕಿರುವಂಥದ್ದು. ಆ ರೀತಿಯ ಒಂದು ಬ್ಲ್ಯಾಕ್ ಹೆಲ್ಮೆಟನ್ನು ಪೊಲೀಸರು ತೋರಿಸಿದ್ದಾರೆ. ಜೊತೆಗೆ ಅವರು ಧರಿಸಿದ್ದು 2 ಬ್ಲ್ಯಾಕ್ ಜರ್ಕಿನ್ಗಳನ್ನು ಧರಿಸಿದ್ರು. ಆ 2 ಜರ್ಕಿನ್ಗಳನ್ನು ಸಹಿತ ಪೊಲೀಸರು ಜಪ್ತಿ ಮಾಡಿರುವಂಥದ್ದು. ಮತ್ತು ಒಂದು ರಾಡ್ನಿಂದ ಹೊಡೆದಿರುವಂಥದ್ದು, ಆ ರಾಡನ್ನು ಸಹಿತ ಪೊಲೀಸರು ತೋರಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅದಾದ ಮೇಲೆ ಒಂದು ಗನ್ನು ಮತ್ತು ಅದರಲ್ಲಿ 6 ಸಜೀವ ಗುಂಡುಗಳನ್ನು ಈಗ ಪೊಲೀಸರು ಪತ್ತೆ ಮಾಡಿರುವಂಥದ್ದು. ಈಗ ಪೊಲೀಸರಿಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಹೇಳ್ತಿರುವಂಥದ್ದು, ನಾವು ಈ ಆರೋಪಿಗಳನ್ನು ಕೇವಲ ಒಂದು ದರೋಡೆ ಪ್ರಕರಣಕ್ಕೆ ಇವರೆಲ್ಲರೂ ಸಹಿತ ಡಕಾಯಿತಿಕೋರರು, ಈ ಹಿಂದೆ ಬೇರೆ ಡಕಾಯಿತಿಗಳನ್ನು ಸಹಿತ ಮಾಡಿದ್ದಾರೆ. ಈ ರೀತಿ ಡಕಾಯಿತಿಗೆ ವಂಚಾಗ್ತಿದ್ದಂಥ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳು ಅವರನ್ನ ದಾಳಿ ಮಾಡಿ ಅರೆಸ್ಟ್ ಮಾಡಿದ್ವಿ ಅಂತ ಪೊಲೀಸರು ತೋರಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಇಲ್ಲಿ ಇಂಡೈರೆಕ್ಟಾಗಿ ನಮಗೆ ಗೊತ್ತಾಗುವಂಥದ್ದು ಕಡಬಗೆರೆ ಸೀನಾ ಶೂಟೌಟ್ ಏನಾಯಿತು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಸಹಿತ ಭಾಗಿಯಾಗಿದ್ರಾ ಅನ್ನೋ ಒಂದು ಅನುಮಾನಗಳು ಎಡೆ ಮಾಡ್ತಿರುವಂಥದ್ದು. ಯಾಕಂತಂದರೆ ಆ ಪ್ರಕರಣಕ್ಕೂ ಇದಕ್ಕೂ ಸಾಕಷ್ಟು ಸಿಮಿಲಾರಿಟಿಗಳಿರುವಂಥದ್ದು. ಸಿಕ್ಕಿರೋದಿರ್ಬೋದು ಮತ್ತು ಪೊಲೀಸರು ಜಪ್ತಿ ಮಾಡಿರುವಂಥ ಐಟಮ್ಗಳೇನಿದೆ ಅದೆಲ್ಲದೂ ಸಹಿತ ಅದಕ್ಕೆ
ಹೋಲಿಕೆ ಆಗುವಂತಹ ಪ್ರಸಂಗಗಳು ಕಂಡುಬರ್ತಿರುವಂಥದ್ದು. ಮತ್ತು ಇಂಡೈರೆಕ್ಟಾಗಿ ನಮಗೆ ಈಗ ಸಾಕಷ್ಟು ಮೂಲಗಳಿಂದ ಮಾಹಿತಿ ಕೂಡ ಲಭ್ಯ ಆಗ್ತಿರುವಂಥದ್ದು ಪೊಲೀಸರಿಂದ. ಅದರಲ್ಲಿ ಪ್ರಮುಖವಾಗಿ ಮೂಲಗಳು ಲಭ್ಯ ಆಗ್ತಿರುವಂಥದ್ದು. ಮತ್ತು ಇದರಲ್ಲಿ ಬಸವ ಮತ್ತು ನಾಗ ಇಬ್ಬರು ಈ ರೀತಿ ಪ್ರಕರಣದಲ್ಲಿ ಭಾಗಿಯಾಗಿದ್ದರು. ಮತ್ತು ಬೈಕ್ನಲ್ಲಿ ಹೋದಂತಹ ಬಸವ ನಾಗ ಅವರನ್ನೇ ಏನು ಕಬ್ಬಿಣದ ರಾಡ್ನಿಂದ ಹೊಡೆದು ಅದಾದಮೇಲೆ ಶೂಟೌಟ್ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗ್ತಿರುವಂಥದ್ದು. ಆದರೆ ಇದನ್ನು ಸ್ಪಷ್ಟಪಡಿಸೋದಕ್ಕೆ ಪೊಲೀಸರು ಹಿಂದೇಟ್ ಆಗ್ತಿರುವಂಥದ್ದು. ಯಾಕಂದರೆ ಪ್ರಕರಣದಲ್ಲಿ ಸಾಕಷ್ಟು ಮಂದಿ ಇನ್ನು ಇನ್ವಾಲ್ವ್ ಆಗಿರುವಂಥದ್ದು. ಇದಕ್ಕೆ ಯಾರೋ ಸುಪಾರಿ ಕೊಟ್ಟು ಈ ಕೃತ್ಯವನ್ನು ಎಸಗಿದ್ದಾರೆ ಅನ್ನೋ ಒಂದು ಅನುಮಾನ ಪೊಲೀಸರಿಗಿರುವಂಥದ್ದು. ಅದನ್ನು ಬಹಿರಂಗಪಡಿಸುವ ತನಕ ಪೊಲೀಸರು ಇದನ್ನು ರಿವೀಲ್ ಮಾಡಬಾರ್ದು ಅನ್ನೋದನ್ನು ಇಟ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಆದರೆ ಇವತ್ತು ಸಿಕ್ಕಿರುವಂತಹ ಪ್ರಕರಣದಲ್ಲಿ ಪ್ರಮುಖವಾಗಿ ಇವರೇ ಆರೋಪಿಗಳು ಅನ್ನೋದಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳಿರ್ಬೋದು ಮತ್ತು ಸಾಕಷ್ಟು ಅನುಮಾನಗಳು ಸಹಿತ ಎಡೆ ಮಾಡ್ತಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವರಿಗೆ ಸುಪಾರಿ ಕೊಟ್ಟಿದ್ದು ಯಾರು ಅನ್ನೋ ಒಂದು ಪ್ರಶ್ನೆ ಮೂಡ್ತಿರುವಂಥದ್ದು. ಅದರ ಜೊತೆಗೆ ಇದಕ್ಕೆ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ನಗರ ಪೊಲೀಸ್ ಆಯುಕ್ತ ಹೇಮಂತ್ ನಿಂಬಾಳ್ಕರ್ ಹೇಳುವಂತಹ ಪ್ರಮುಖವಾದಂತಹ ವಿಷಯವನ್ನು ಹೇಳುವಂಥದ್ದು, ಕಡಬಗೆರೆ ಸೀನಾ ಅವರು ಮಾಧ್ಯಮಗಳಿಗೆ ಏನು ವಿಡಿಯೋವನ್ನು ರೆಕಾರ್ಡ್ ಮಾಡಿಕೊಟ್ಟಿದ್ರು ಅದಷ್ಟೇ ಅಲ್ಲದೇ ಸಹಿತ ಮ್ಯಾಜಿಸ್ಟ್ರೇಟ್ ಮುಂದೆ ನೀಡುವಂತಹ ಹೇಳಿಕೆಯಲ್ಲಿ ಅವರು 3 ಹೆಸರುಗಳನ್ನು ಸಹಿತ ಮೆನ್ಷನ್ ಮಾಡಿದ್ರು. ಆ ಎಲ್ಲರ ವಿರುದ್ಧ ನಾವು ಕ್ರಮ ಕೈಗೊಳ್ತೀವಿ ಅನ್ನೋ ಮಾತನ್ನ ಇಂಡೈರೆಕ್ಟಾಗಿ MLA ಶ್ರೀನಿವಾಸ್ ಅವರ ವಿರುದ್ಧನೂ ಸಹಿತ ವಿಶ್ವನಾಥ್ ಅವರ ವಿರುದ್ಧನೂ ಸಹಿತ ನಾವು ಈ ರೀತಿ ಕ್ರಮ ತೆಗೆದುಕೊಳ್ತೀವಿ ಅನ್ನೋದನ್ನ ಇಂಡೈರೆಕ್ಟಾಗಿ ಹೇಳ್ತಿರುವಂಥದ್ದು. ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಿರುವಂಥದ್ದು. ಮುಂದಿನ ದಿನಗಳಲ್ಲಿ ವಿಶ್ವನಾಥ್ ಅರೆಸ್ಟ್ ಆಗ್ತಾರೆ ಅನ್ನೋ ಒಂದು ಪ್ರಶ್ನೆಗಳು ಸಹಿತ ಮೂಡ್ತಿರುವಂಥದ್ದು. ನಮ್ಮ ಪ್ರಸಾದ್, ಧನ್ಯವಾದ.